ಬಹುತೇಕ ಮೋಸ್ಟ್ಲಿ 3 o'clock ಟೇಕ್ ಆಫ್ ಆದರೆ ಐ ಥಿಂಕ್ ಬೈ 5:36 ಅಲ್ಲಿ ನಾನು ಶ್ರೀನಗರನಲ್ಲಿ ಇರ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಾದ ನಂತರ ಅಲ್ಲಿರ್ತಕ್ಕಂಥ ನಮ್ಮ ಚೈತನ್ಯ ಏನಿದ್ದಾರೆ ಆಲ್ರೆಡಿ ಸರ್ಕಾರ ವತಿಯಿಂದ ಇದ್ದಾರೆ ಕೂಡ. ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲಿ ಮೊದಲು ವಿಶೇಷವಾಗಿ ಕನ್ನಡಿಗರು ಎಲ್ಲೆಲ್ಲಿ ತೊಂದರೆ ಇದ್ದಾರೆ, ಯಾರಿಗೇನೇನಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಪಡೆದ್ಬಿಟ್ಟು ಅದಿರ್ತಕ್ಕಂಥ ಏನು ಟೀಮ್ ಇದೆ ಎಲ್ಲರ ಜೊತೆ ಒಂದಾಗಿ ನಮ್ಮ ಕನ್ನಡಿಗರಿಗೆ ಸುರಕ್ಷಿತವಾಗಿ ತರ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಪ್ರಾಮಾಣಿಕ ಮಾಡ್ತೇವೆ. ಇಲ್ಲಿವರೆಗೆ ಎಷ್ಟು ಜನ ಡೆತ್ ಆಗಿದೆ ಸರ್ ಕರ್ನಾಟಕದಲ್ಲಿ? ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮೂರು ಜನ ಡೆತ್ ಆಗಿರ್ತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಇನ್ನು ಫರ್ದರ್ ಮೋರ್ ಇನ್ಫಾರ್ಮೇಷನ್ಸ್ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಕೊಡ್ಬೋದು. ಹೆಲ್ಪ್ಲೈನ್ ಏನಾದರೂ ಸ್ಟಾರ್ಟ್ ಆಯಿತು? ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಸೊ ನಾಳೆ ಹೋದ ತಕ್ಷಣ ಡಿಸೈಡ್ ಮಾಡ್ತೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಏನು ಕರ್ನಾಟಕದ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಘವೇಂದ್ರ ಇಟ್ನಾಳ್ ಅವರು ಫೋನ್ ಮಾಡಿದ್ರು ನನಗೆ. ಕೊಪ್ಪಳದವ್ರು ಒಂದು ಸುಮಾರು 12 ಜನ ಇದ್ದಾರೆ, ಕೆಲವು ಜಾಗದಲ್ಲಿ ಬೆಂಗಳೂರಿನವ್ರು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವತ್ತಿಲ್ಲ ನಾಳೆವರೆಗೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ಬೋದು. ನನಗೆ ಮೋಸ್ಟ್ಲಿ ನಾಳೆ ಅಲ್ಲಿ ಐ ಥಿಂಕ್ ದೇರ್ ಮೈಟ್ ಬಿ ಅ ಪ್ರೋಟೋಕಾಲ್ ಪ್ರಕಾರ ಅಥವಾ ಪ್ರೊಸೀಜರ್ ಪ್ರಕಾರ ಪೋಸ್ಟ್ಮಾರ್ಟಮ್ ಮಾಡ್ತಾರೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಮಾಡ್ತಾರಂತ ಅನಿಸುತ್ತೆ ನನಗೆ. ಸೊ ಅದಾದ ನಂತರ ಮತ್ತು ಅವ್ರ ಬಾಡಿನ ಅಲ್ಲಿ ಎಲ್ಲರೂ ನಾವೆಲ್ಲ ಏನು ನಮ್ಮ ಸರ್ಕಾರದ ಇಲ್ಲಿ ಏನು ಆಫೀಸರ್ಸ್ಗಳಿದ್ದಾರೆ ಎಲ್ಲರೂ ಸೇರಿ ಅವ್ರ ಬಾಡಿನ ಇಲ್ಲಿ ಕರ್ನಾಟಕ ಕಳಿಸ್ತಕ್ಕಂಥದ್ದು ಆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ.